नाजरीन, फ्रीडम वॉइस उर्दू में आपका इस्तकबाल है। SDPI के जानिब से कर्नाटका रियासती हुकूमत के खिलाफ एहतजाज। संघ परिवार के जिम्मेदारों के मुकदमे वापस लेने पर नाराजगी का इजहार। SDPI के कारकुनों की तरफ से जमकर बयानबाजी। ಸಂಘ ಪರಿವಾರದ ಚಮಚಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು. ಗೋರಕ್ಷಣೆ ನೆಪದಲ್ಲಿ ಗುಂಡಗಿರಿ ಮಾಡುತ್ತಿರುವ ಸಂಘ ಪರಿವಾರಕ್ಕೆ, ರಾಜ್ಯದಲ್ಲಿ ಸಂಘ ಪರಿವಾರದ ಕೇಸ್ ಪಡೆದ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದಲ್ಲಿ ಸಂಘ ಪರಿವಾರದ ಕೇಸ್ ಹಿಂಪಡೆದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಕಾಂಗ್ರೆಸ್ ವಿರುದ್ಧ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟಗಳನ್ನು ಮಾಡ್ತಾ ಇದೆ. ಈಗಾಗಲೇ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಕ್ಯಾಬಿನೆಟ್ ಅಲ್ಲಿ ಮಾಡಬೇಕಾದಂತ ಕೆಲಸ ಏನು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ನಾವು ಹೇಳ್ಕೊಡ್ಬೇಕಾಗುತ್ತೆ. ಬಹಳ ಮುತ್ಸದಿ ಅನೇಕ ಬಜೆಟ್ಗಳನ್ನು ನಾನು ಮಂಡಿಸಿದ್ದೀನಿ. ನಾನು ಜಾತ್ಯತೀತವಾದಿ, ಪ್ರೊಫೆಸರ್ ನಂಜುಂಡಸ್ವಾಮಿರವರ ಶಿಷ್ಯ, ಅಹಿಂದ ವರ್ಗದ ನಾಯಕ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ನಾನು ಬಹಳ ಪ್ರಾಮುಖ್ಯತೆ ಕೊಡ್ತೀನಿ, ಮಾನ್ಯತೆ ಕೊಡ್ತೀನಿ ಅಂತ ಹೇಳಿ ರಾಜರೋಷವಾಗಿ 2023 ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತ ಸಿದ್ದರಾಮಯ್ಯ ಇವತ್ತು ಆ ಸಿದ್ದರಾಮಯ್ಯ ಇಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವ ಕೆಲಸ ಕಾರ್ಯಗಳನ್ನು ಮಾಡಬಾರ್ದಿತ್ತು ಸಂಘ ಪರಿವಾರದ ಪರವಾಗಿ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ಸ್ನೇಹಿತರೆ, ಮೊನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಂದು ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ಕೆಲವು ಪ್ರಕರಣಗಳನ್ನು ವಾಪಸ್ ಪಡೆದಿದ್ದೀವಿ, ಸುಮಾರು 52 ಪ್ರಕರಣಗಳನ್ನು ನಾವು ವಾಪಸ್ ಪಡೆದಿದ್ದೀವಿ ಅಂತ ಹೇಳಿ ಆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ದಾರೆ. ಅದರಲ್ಲಿ ಕೆಲವು ಕನ್ನಡ ಪರ ಹೋರಾಟಗಾರರು, ರೈತ ಹೋರಾಟಗಾರರು ಮತ್ತು ಇನ್ನಿತರ ಪ್ರಗತಿಪರ ಹೋರಾಟಗಾರರ ಪ್ರಕರಣಗಳನ್ನು ಸಹ ವಾಪಸ್ ಪಡೆದಿದ್ದಾರೆ. ಇದು ಅತ್ಯಂತ ಸ್ವಾಗತ ಮತ್ತು ಈ ಒಂದು ತೀರ್ಮಾನಕ್ಕೆ, ಅವರ ನಿರ್ಧಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಆದ್ರೆ ಸ್ನೇಹಿತರೆ, ಯಾವ ರೀತಿ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯರು ಯಾವ ರೀತಿ ಮರಳು ಮಾಡಿದ್ದಾರೆ ಅಂತ ನಾವು ತಿಳ್ಕೋಬೇಕಾದ್ರೆ ಆ ಕ್ಯಾಬಿನೆಟ್ ನೋಟಿಫಿಕೇಶನ್ ನೋಡ್ಬೇಕು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅನೇಕ ಸುದ್ದಿವಾಹಿನಿಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ವಿ, ಎಲ್ಲ ಕಡೆ ಇವತ್ತು ಚರ್ಚೆ ಆಗ್ತಾ ಇದೆ. ಯಾವ ಕ್ಯಾಬಿನೆಟ್ ಅಲ್ಲಿ ಪ್ರಕರಣಗಳನ್ನು, ಕೇಸ್ಗಳನ್ನು ವಾಪಸ್ ಪಡೆದಿದ್ದೀವಿ ಅಂತ ಹೇಳ್ತಾ ಇದ್ರೆ, ಆ ಕೇಸ್ಗಳಲ್ಲಿ ಸಂಘ ಪರಿವಾರದ ಕೋಮುವಾದಿ ಗುಂಡಗಳ ಕೇಸ್ಗಳು ಸಹ ಇದೆ. ಯಾಕೆ ನಾವು ಇದನ್ನ ಖಂಡಿಸ್ತಾ ಇದೀವಿ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಯಡಿಯೂರಪ್ಪರವರ ಕಾಲದಲ್ಲಿ ಸುಮಾರು 200 ಪ್ರಕರಣಗಳನ್ನು ವಾಪಸ್ ಪಡೆದಿದ್ರು. ಆ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯರವರು ಇದು ಸರಿಯಲ್ಲ, ಬಿಜೆಪಿ ಸರ್ಕಾರ ಕೋಮುವಾದಿಗಳ ಈ ಸಮಾಜಕ್ಕೆ, ಈ ಸಮಾಜದ ಶಾಂತಿಯನ್ನು ಹಾಳು ಮಾಡುವಂತ ದುಷ್ಟ ಶಕ್ತಿಗಳ ಕೇಸ್ಗಳನ್ನು ವಾಪಸ್ ಪಡಿಬಾರದು ಅಂತ ಹೇಳಿ ರಾಜರೋಷವಾಗಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಕಾಲದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಮಾತನಾಡಿದ್ರು. ಇದು ಸರಿಯಲ್ಲ, ಒಳ್ಳೆ ನಡೆಯಲ್ಲ, ಸಮಾಜಕ್ಕೆ ನೀವು ಮೋಸ ಮಾಡ್ತಾ ಇದ್ರ, ದ್ರೋಹ ಮಾಡ್ತಾ ಇದ್ರ ಅಂತ ಹೇಳಿ ರಾಜರೋಷವಾಗಿ ಮಾತಾಡಿದ್ರು. ಆದ್ರೆ ಅದೇ ಸಿದ್ದರಾಮಯ್ಯ ಅವರಿಗೆ ಈಗ ಅಧಿಕಾರ ಸಿಕ್ಕ ತಕ್ಷಣ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಏನ್ ನೀವು ಹೋರಾಟಗಾರರ ಪ್ರಕರಣಗಳನ್ನು ವಾಪಸ್ ಪಡೆದಿರುವಂತ ಸಂದರ್ಭದಲ್ಲಿ ಅದೇ ಕ್ಯಾಬಿನೆಟ್ ಅಲ್ಲಿ, ಅದೇ ಡಿಸಿಷನ್ ಅಲ್ಲಿ ಕೋಮುವಾದಿ ಗುಂಡಗಳ, ಅದರಲ್ಲೂ ಪ್ರಮೋದ್ ಮುತಾಲಿಕ್, ಯಾರು ಪ್ರಮೋದ್ ಮುತಾಲಿಕ್, ಪ್ರತಿ ಬಾರಿ ಸಮಾಜದಲ್ಲಿ ಕೋಮು ವಿಭಜನೆ ಮಾಡುವಂತಹ, ಮಾತನಾಡುವಂತಹ ವ್ಯಕ್ತಿ, ದ್ವೇಷ ಬಿತ್ತುವಂತಹ ಮಾತನಾಡುವಂತಹ ವ್ಯಕ್ತಿ. ಇಂಥ ಪ್ರಮೋದ್ ಮುತಾಲಿಕನ ಪ್ರಕರಣವನ್ನು ವಾಪಸ್ ಪಡೆದಿದ್ದಾರೆ. ಚೈತ್ರಾ ಕುಂದಾಪುರ, ಯಾರು ಆ ಲೇಡಿ, ಯಾರು ಆ ಮಹಿಳೆ, ಹೋಗಿ ಇವತ್ತು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವಳ ಭಾಷಣಗಳು ಏನಿರುತ್ತೆ, ಪ್ರತಿಯೊಂದು ಭಾಷಣದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ, ಮುಸಲ್ಮಾನರ ವಿರುದ್ಧ, ಈ ಸಮಾಜದಲ್ಲಿ ಜಾತಿಗಳು ಜಗಳ ಆಡುವಂತಹ ನಿಟ್ಟಿನಲ್ಲಿ ಭಾಷಣಗಳನ್ನು ಮಾಡುವಂತಹ ಚೈತ್ರಾ ಕುಂದಾಪುರ ಅವಳ ಒಂದು ಪ್ರಕರಣವನ್ನು ವಾಪಸ್ ಪಡೀತಾರೆ.
ಯಾಕೆ ಈ ರೀತಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಮಾಡೋದಲ್ಲದೆ ಇವತ್ತು ಪ್ರಶ್ನೆ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಮಗೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿ RSS ಮನಸ್ಥಿತಿ ಇರುವಂತ ಜನ ಇದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ರಮೇಶ್ ಕುಮಾರ್ ಅವರು ಹೇಳಿದ್ರು. ಸ್ವತಃ ರಾಹುಲ್ ಗಾಂಧಿ ಅವರು ಒಂದು ಆನ್ಲೈನ್ ಮೀಟಿಂಗ್ ನಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾರು ಕಾಂಗ್ರೆಸ್ಸಿನ ಒಳಗೆ RSS ಸಿದ್ಧಾಂತ ಇಟ್ಕೊಂಡು ನೀವೆಲ್ಲ ಇದ್ದೀರಾ, ನೀವೆಲ್ಲ ಆಚೆ ಹೋಗಿ ಅಂತ ಹೇಳ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಅವ್ರಿಗೂ ಗೊತ್ತು ಕಾಂಗ್ರೆಸ್ಸಿನ ಒಳಗೆ ಮೃದು ಸಿದ್ಧಾಂತ ಅಂದ್ರೆ ಹಿಂದುತ್ವ ಸಿದ್ಧಾಂತ ನಂಬಿರುವಂತ ಜನ ಇದ್ದಾರೆ. ಆ ಜನರ ಖುಷಿಗಾಗಿ, ಆ ಜನರ ಇನ್ಫ್ಲೂಯೆನ್ಸ್ ಇಂದ ಇವತ್ತು ಕ್ಯಾಬಿನೆಟ್ ಅಲ್ಲಿ ಈ ರೀತಿಯಾದ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಇದು ಅಲ್ಪಸಂಖ್ಯಾತರಿಗೆ, ಅಹಿಂದ ವರ್ಗಕ್ಕೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ಮೋಸ ಮಾಡಿದಂತಹ ಒಂದು ನಿರ್ಧಾರ. ಯಾವ ಕಾರಣಕ್ಕೂ ನಾವುಗಳು ಸಾಮಾಜಿಕ ಚಿಂತನೆ ಹೇಳುವಂತ ನಾವುಗಳು ಯಾವ ಕಾರಣಕ್ಕೂ ಕ್ಯಾಬಿನೆಟ್ನ ಈ ನಿರ್ಧಾರವನ್ನು ನಾವು ಒಪ್ಪುವುದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪರಿಶೀಲಿಸಬೇಕು. ಯಾವ ಪ್ರಕರಣಗಳನ್ನು ವಾಪಸ್ ಪಡಿಬೇಕು ಅದೇ ಪ್ರಕರಣಗಳನ್ನು ವಾಪಸ್ ಪಡೀರಿ. ಅನೇಕ CA NRC ವಿರುದ್ಧ ಮಾಡಿದಂತಹ ಹೋರಾಟಗಳು ಇದೆ. ಅಮಾಯಕರನ್ನು ಇವತ್ತು ಬಲಿ ಹಾಕಿದ್ದಾರೆ. ಅಮಾಯಕರ ಮೇಲೆ ಪ್ರಕರಣಗಳು ದಾಖಲಾಗಿದೆ. ಆ ಅಮಾಯಕರ, ಆ ವಿದ್ಯಾರ್ಥಿಗಳ ಮೇಲೆ ಆದಂತಹ ಕೇಸ್ಗಳನ್ನು ವಾಪಸ್ ಪಡೆದಿಲ್ಲ. ಯಾವ ಕೇಸ್ಗಳನ್ನು ವಾಪಸ್ ಪಡೆದಿಲ್ಲ ಅಂತ ಹೇಳಿದ್ರೆ, ಕೋಮುವಾದಿಗಳು ಈ ರಾಜ್ಯದಲ್ಲಿ ಪ್ರತಿ ಬಾರಿ ಯಾವುದೇ ಅವ್ರದ್ದು ಕಾರ್ಯಕ್ರಮ ಇರಲಿ, ಉದಾಹರಣೆಗೆ ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಮಾಡಿದಂತ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮಹಿಳೆಯರನ್ನು ಬಹಳ ಅವಹೇಳನಕಾರಿಯಾಗಿ ಹೇಳಿದಂತ ಆ ಸಂದರ್ಭದಲ್ಲೂ ಸಹ ಇದೇ ಕಾಂಗ್ರೆಸ್ ಗೌರ್ಮೆಂಟ್ ಹೈಕೋರ್ಟ್ಗೆ ಒಂದು ಅಫಿಡೇವಿಟ್ ಸಲ್ಲಿಸಿದ್ರು. ಇಲ್ಲ ಸ್ವಾಮಿ, ನಾವು ಯಾವ ಕಾರಣಕ್ಕೂ ಕಲ್ಲಡ್ಕ ಪ್ರಭಾಕರ್ನ ಬಂಧಿಸುವುದಿಲ್ಲ ಅನ್ನುವಂತ ಒಂದು ಅಫಿಡೇವಿಟ್ ಅನ್ನು ಸಲ್ಲಿಸಿದ್ರು. ಸೊ ಈ ರೀತಿಯ ಕಾಂಗ್ರೆಸ್ ಆಡಳಿತದಲ್ಲಿ ಅಲ್ಪಸಂಖ್ಯಾತರಿಗೆ, ಅಹಿಂದ ವರ್ಗಕ್ಕೆ ರಕ್ಷಣೆ ಇಲ್ಲ, ನ್ಯಾಯ ಸಿಗುವುದಿಲ್ಲ ಅನ್ನುವಂತಹ ಪ್ರತಿಯೊಂದು ಘಟನೆಗಳಲ್ಲಿ ನಮಗೆ ಅರ್ಥ ಆಗ್ತಾ ಇದೆ ಸ್ನೇಹಿತರೆ. ಆದುದರಿಂದ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾವುದೋ BJPಯನ್ನ ತೋರಿಸಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ನಾವು ಕರ್ಕೊಂಡ್ ಬಂದ್ರೆ ಖಂಡಿತವಾಗಿ ನಮಗೆ ರಕ್ಷಣೆ ಸಿಗಲ್ಲ, ಖಂಡಿತವಾಗಿ ನಮಗೆ ನ್ಯಾಯ ಸಿಗುವುದಿಲ್ಲ ಅನ್ನುವಂತಹ ಇವತ್ತು ಈ ಕ್ಯಾಬಿನೆಟ್ ನಿರ್ಧಾರದಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದೆ ಸ್ನೇಹಿತರೆ. ಖಂಡಿತವಾಗಿ ನಾವು ಮುಂದೆ ಈ ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪರವರ ಕಾಲದಲ್ಲೂ ಇದೇ ರೀತಿ ABVP ಕಾರ್ಯಕರ್ತರ ಮೇಲೆ ಏನು ಪ್ರಕರಣಗಳನ್ನು ವಾಪಸ್ ಪಡೆದಿದ್ರು ಆ ಸಂದರ್ಭದಲ್ಲಿ ಹೈಕೋರ್ಟ್ ಛೀಮಾರಿ ಹಾಕಿತ್ತು. ಅದೇ ರೀತಿ ನಾವು ಸಹ ಕಾನೂನಾತ್ಮಕ ಹೋರಾಟವನ್ನು ಸಹ ಮಾಡಬೇಕಾಗಿದೆ. ಖಂಡಿತವಾಗಿ ನಾವು ರಾಜ್ಯ ಸಮಿತಿಯಲ್ಲಿ ಚರ್ಚೆ ಮಾಡಿಕೊಂಡು ಇದರ ವಿರುದ್ಧ, ಈ ಕ್ಯಾಬಿನೆಟ್ ನಿರ್ಧಾರದ ವಿರುದ್ಧ ನಾವು ಕಾನೂನಾತ್ಮಕ ಹೋರಾಟವನ್ನು ಸಹ ಮಾಡ್ತೀವಿ. ಅದೇ ರೀತಿ ಬೀದಿಗಿಳಿದು ನಾವು ಈಗಾಗಲೇ ಚಾಮರಾಜನಗರ ಜಿಲ್ಲಾ ಕೇಂದ್ರದಿಂದ ಹೋರಾಟ ಪ್ರಾರಂಭವಾಗಿದೆ. ನಾಳೆ ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಕೇಂದ್ರದಲ್ಲಿ ಈ ಹೋರಾಟ ಆಗುತ್ತೆ ಸ್ನೇಹಿತರೆ. ಒಟ್ಟಾರೆ ಏನು ಗಲಭೆಕೋರರು, ಕೋಮುವಾದಿಗಳು, ಕೋಮುವಾದಿ ಗುಂಡಗಳು ಇವರ ವಿರುದ್ಧ ಇದ್ದಂತಹ ಪ್ರಕರಣಗಳು ಎಲ್ಲವನ್ನು ಏನು ವಾಪಸ್ ಪಡೆದಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ. ಈ ಕ್ಯಾಬಿನೆಟ್ ನಿರ್ಧಾರವನ್ನು ವಾಪಸ್ ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡುತ್ತಾ, ಮತ್ತೆ ನಮ್ಮ ಬಕ್ರೀದ್ ಹಬ್ಬ ಬರ್ತಾ ಇದೆ. ಅನಗತ್ಯವಾಗಿ ನೋಡಿ, ವರ್ಷದಲ್ಲಿ ಯಾವಾಗಲೂ ಸಹ ಏನು ಸಮಸ್ಯೆ ಇರಲ್ಲ. ಈ ಬಕ್ರೀದ್ ಹಬ್ಬ ಬಂದಂತ 4-5 ದಿವಸದಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲೇ ಈ ರೀತಿಯಾದ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ ರೀತಿ ಇವತ್ತು ಅರಾಜಕತೆ, ದುರಾಡಳಿತ ನಡೀತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾವ ಅಹಿಂದ ವರ್ಗಕ್ಕೆ ನ್ಯಾಯವನ್ನು ಕೊಡ್ತೀವಿ ಅಂತ ಹೇಳಿ ಮನೆ ಮುಖ್ಯಮಂತ್ರಿಗಳು ಇವತ್ತು CM ಆಗಿದ್ದಾರೆ. ಅದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಗೋವಿನ ವಿಷಯದಲ್ಲಿ ಅಮಾಯಕರ ಮೇಲೆ ದಾಳಿ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಚಾಮರಾಜನಗರದ ಗಡಿ ಪ್ರದೇಶದಲ್ಲೂ ದಾಳಿಯಾಗಿದೆ, ಬೆಂಗಳೂರಿನ ನಗರ ಪ್ರದೇಶದಲ್ಲೂ ದಾಳಿಗಳಾಗ್ತಾ ಇದೆ. ಯಾವ ಕಾನೂನು ಇವತ್ತು ಕೋಮುವಾದಿ ಗುಂಡಗಳಿಗೆ ಇದು ಅನುಮತಿ ಕೊಟ್ಟಿರೋದು? ಏನಾದರೂ ಪೊಲೀಸರ ಮೂಲಕ ಕಾನೂನಾತ್ಮಕ ಏನ್ ನಿಯಂತ್ರಣ ಮಾಡೋದಿದ್ರೆ ಮಾಡಲಿ, ಅದು ಬೇರೆ ವಿಷಯ. ಅದು ನಾವು ಸಹ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಕೋರ್ಟಲ್ಲಿ. ಆದ್ರೆ ಕೋಮುವಾದಿ ಗುಂಡಗಳು ಇವತ್ತು ದಾಳಿ ಮಾಡುವಂತ ಪ್ರಸಂಗಗಳು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನಡೀತಿರೋದು ಅತ್ಯಂತ ಖಂಡನೀಯ. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು, ಅದರಲ್ಲೂ ಗೃಹ ಇಲಾಖೆ ಸಚಿವರಾದ ಪರಮೇಶ್ವರ್ ಅವರು ಇದನ್ನ ಬಹಳ ಸೀರಿಯಸ್ ಆಗಿ, ಗಂಭೀರವಾಗಿ ಪರಿಗಣಿಸಿಕೊಂಡು ನಮ್ಮ ಏನು ಬಕ್ರೀದ್ ಹಬ್ಬ ಇದೆ ಆ ಹಬ್ಬಕ್ಕೆ ಯಾವ ರೀತಿಯೂ ತೊಂದರೆ ಆಗದಂತೆ ಬಹಳ ಶಾಂತಿಯುತವಾಗಿ ನಾವು ಹಬ್ಬವನ್ನು ಆಚರಿಸಲು ಅನುವು ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಖಂಡಿತವಾಗಿ ನಾವು ಇದರ ವಿರುದ್ಧನೂ ಸಹ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸುತ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಹೋರಾಟಗಾರರಿಗೆ ನಾನು ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.